ಇದು ಆಟೋ ಚಾಲಕರ ಪರಿಸ್ಥಿತಿ. ಅವ್ರು ಕೇಳ್ತಾ ಇರುವಂತಹ ಪ್ರಶ್ನೆ ಏನ್ ಗೊತ್ತಾ, ಗ್ಯಾಸ್ ಸಿಕ್ಕರೂ ಕೂಡ ಗ್ಯಾಸ್ ನಾವು ಹಾಕಿಸ್ಕೊಳ್ಬೇಕು ಅಂದ್ರೆ ಡಬಲ್ ತ್ರಿಬಲ್ ದುಡ್ಡು ಕೇಳ್ತಾ ಇದ್ದಾರೆ. ಇನ್ನೂ ಕೆಲವೊಂದಷ್ಟು ಕಡೆ ಗ್ಯಾಸೇ ಸಿಗ್ತಾ ಇಲ್ಲ ಅನ್ನುವಂತಹ ಪರಿಸ್ಥಿತಿ. ಹಿಂಗಾದ್ರೆ ನಾವು ಹೇಗೆ ಜೀವನ ಮಾಡೋದು ಅಂತ ಆಟೋ ಚಾಲಕರು ಪ್ರಶ್ನೆ ಮಾಡ್ತಾ ಇರೋದು. ಒಂದ್ ಕಡೆ ಗ್ಯಾಸ್ ಸಿಗ್ತಾ ಇಲ್ಲ ಅನ್ನುವಂತಹ ಪರದಾಟ, ಮತ್ತೊಂದು ಕಡೆ ಗ್ಯಾಸ್ ರೇಟ್ ಕೂಡ ಹೈಕ್ ಆಗಿದೆ ಅನ್ನೋ ಕಾರಣಕ್ಕೆ ಆಟೋ ಚಾಲಕರು ಪರದಾಡ್ತಿದ್ದಾರೆ. ಗ್ಯಾಸ್ ಇದ್ದ ಕಡೆ ರೇಟ್ ಡಬಲ್, ಕೊಟ್ರೆ ಕೊಡ್ತೀವಿ ಇಲ್ಲ ಅಂದ್ರೆ ಇಲ್ಲ. ಮತ್ತೊಂದು ಕಡೆ ಶೇಕಡ 10% ಹೆಚ್ಚುವರಿ ಹಾಕಿ ಹಣ ಕೊಡೋದಕ್ಕೆ ಮನವಿ ಮಾಡ್ಕೊಳ್ತಿದ್ದಾರಂತೆ. ಮೀಟರ್ಗಿಂತ ಶೇಕಡ 10% ಹೆಚ್ಚು ಹಣ ಕೇಳ್ತಿದ್ದಾರೆ ಕೆಲ ಚಾಲಕರು. ಕಾರಣ ಗ್ಯಾಸ್ ಸಿಕ್ಕಲ್ಲಿ ಅವ್ರಿಗೂ ಡಬಲ್ ದರ ಇದೆ. ಮತ್ತೊಂದು ಕಡೆ ನಾವು ಆಟೋ ಓಡಿಸ್ಬೇಕು ಅಂದ್ರೆ ಪ್ರಯಾಣಿಕರ ಹತ್ರನೇ ಕೇಳಬೇಕು ಅನ್ನೋ ರೀತಿಯಲ್ಲಿ ಈಗ ಮೀಟರ್ ಹಾಕ್ತಾರೆ. ಮೀಟರ್ ಮೇಲೆ ಶೇಕಡ 10% ಜಾಸ್ತಿ ಕೊಟ್ರೆ ಮಾತ್ರ ಬರ್ತೀವಿ ಅನ್ನುವಂತ ಪರಿಸ್ಥಿತಿ. ಎಕ್ಸ್ಟ್ರಾ ಕೊಟ್ರೆ ಮಾತ್ರ ಬರ್ತೀವಿ ಅಂತ ಕೆಲವರು ಬೋರ್ಡೆ ಹಾಕೊಂಡ್ಬಿಟ್ಟಿದಾರಂತೆ ನೋಡಿ. ಶೇಕಡ 10% ಜಾಸ್ತಿ ಕೊಡಬೇಕು ಮೀಟರ್ ಮೇಲೆ ಅಂದ್ರೆ ಬರ್ತೀವಿ ಅನ್ನೋ ರೀತಿಯಲ್ಲಿ ಆಟೋ ಚಾಲಕರು ತಮ್ಮ ಆಟೋಗಳ ಮೇಲೆ ಬೋರ್ಡ್ ಬೇರೆ ಹಾಕಿಕೊಂಡಿದ್ದಾರೆ. ಇಂಥ ಪರಿಸ್ಥಿತಿ ರಾಜ್ಯದಲ್ಲಿ ನೋಡೋದಕ್ಕೆ ಸಿಗ್ತಾ ಇದೆ. ಅವ್ರು ಹೇಳೋ ಪ್ರಶ್ನೆ, ಗ್ಯಾಸ್ ಸಿಗ್ತಾ ಇಲ್ಲ, ಗ್ಯಾಸ್ ಸಿಕ್ಕ ಕಡೆ ನಾವು ಡಬಲ್ ಕೊಟ್ಟು ಬರ್ತೀವಿ, ಮತ್ತೆ ನಾವೇನ್ ಮಾಡಕ್ಕಾಗತ್ತೆ, ಜೀವನ ನಡೆಸಬೇಕಲ್ಲ. ಹಾಗಾಗಿ ಪ್ರಯಾಣಿಕರು ಕೂಡ ಸ್ವಲ್ಪ ಸಹಕರಿಸಬೇಕು ಅನ್ನೋ ರೀತಿಯಲ್ಲಿ ಆಟೋ ಚಾಲಕರು ಬೋರ್ಡ್ ಹಾಕಿಕೊಂಡು ಓಡಾಡ್ತಿದ್ದಾರೆ. ಕೆಲವರು ಮೊದಲೇ ಸಹಜ ಪರಿಸ್ಥಿತಿಯಲ್ಲೂ ಕೂಡ ಡಬಲ್ ತ್ರಿಬಲ್ ಎಲ್ಲ ಕೇಳ್ತಾರೆ. ಕೆಲವರು ಮಾತ್ರ, ಎಲ್ಲ ಆಟೋ ಚಾಲಕರು ಒಂದೇ ರೀತಿ ಅಂತ ಅಲ್ಲ. ಬಟ್ ಈಗ ಇರುವಂತಹ ಸಿಚುವೇಶನ್ ಅಲ್ಲೂ ಕೂಡ ಕೇಳಲೇಬೇಕಾದಂತಹ ಅನಿವಾರ್ಯತೆ ಬಂದಿದೆ ಅಂತ ಆಟೋ ಚಾಲಕರು ಹೇಳ್ತಿದ್ದಾರೆ.